ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ತರಗತಿ ಬಂದು ಜಾಬ್ ನ್ಯೂಸ್ ಬಗ್ಗೆ. ತರಗತಿ ಅಂದ್ರೆ ಅಂತ ತರಗತಿ ಏನಲ್ಲ, SSC ಅಲ್ಲಿ ಒಂದು 39,000 ಪೋಸ್ಟ್ಗಳು ಕಾಲಾಗಿದೆ. ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ನನಗೆ ಪ್ರತ್ಯೇಕವಾಗಿ ಮೆಸೇಜ್ಗಳನ್ನ ಮಾಡಿದ್ರು. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. SSLC ಮತ್ತೆ PUC ಆಗಿದ್ರೆ ಈ ಒಂದು ಜಾಬ್ಗಳನ್ನ ನೀವು ತಗೋಬಹುದು. ಅದಕ್ಕೂ ಮೊದಲನೇ ಬಾರಿ ನೀವೇನಾದ್ರೂ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಈ ಕೂಡಲೇ ಸ್ಪರ್ಧಾ ವಿನಯ ಎಜುಕೇಟರ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ನೇಮ್ ಸಿಗುತ್ತೆ. ಆ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಸ್ಪರ್ಧಾ ವಿನಯ ಈ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದ್ರ ಮೂಲಕ ಎಲ್ಲಾ ರೀತಿಯ ಜಾಬ್ ನೋಟಿಫಿಕೇಶನ್ಸ್ ಹಾಗೂ ಇತರೆ ಮಾಹಿತಿಗಳನ್ನ ತಿಳ್ಕೊಬಹುದು ಅಂತ ಹೇಳ್ತಾ ತರಗತಿಯನ್ನ ತಡ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. SSC ಅಲ್ಲಿ ಅಂದ್ರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ಒಂದಷ್ಟು ಪೋಸ್ಟ್ ಗಳನ್ನ ಕಾಲ್ ಮಾಡಿದ್ರೆ ಕಾನ್ಸ್ಟೇಬಲ್ GD ಜನರಲ್ ಡ್ಯೂಟಿ ಯಾವ್ದ್ರಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ CAPFS ಅಂತ ಕರೀತಾರೆ. ಅದರಲ್ಲಿ ಒಂದಷ್ಟು ಇದನ್ನ ಕಾಲ್ ಮಾಡಿದ್ರೆ SSF, ರೈಫಲ್ ಮ್ಯಾನ್ GD, ಅಸ್ಸಾಂ ರೈಫಲ್ಸ್, ಸಿಪಾಯಿ, ಅದೇ ರೀತಿ ನಾರೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಎಕ್ಸಾಮಿನೇಷನ್ 2025ಕ್ಕೆ ಒಂದು ಎಕ್ಸಾಮ್ ನಡೀತಕ್ಕಂಥದ್ದು. ಅದಕ್ಕೆ ಈಗ 2024 ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ನೋಟಿಫಿಕೇಶನ್ ಕಾಲ್ ಮಾಡಿರ್ತಕ್ಕಂಥದ್ದು. ನೋಡಿ, ಡೇಟ್ ಆಫ್ ಸಬ್ಮಿಷನ್ ಆನ್ಲೈನ್ ಅಪ್ಲಿಕೇಶನ್ ಎಷ್ಟೋ ಜನ ಗೊತ್ತಿರಲ್ಲ. ಏನೋ SSC ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಷ್ಟು ಮಾತ್ರ ಗೊತ್ತಿರುತ್ತೆ. ದಯವಿಟ್ಟು ಈ ನೋಟಿಫಿಕೇಶನ್ ಗಳನ್ನ ನೋಡಬೇಕು. ನೋಡಿ, 5ನೇ ತಾರೀಕು 9ನೇ ತಿಂಗಳಲ್ಲಿ ಕಾಲಾಗಿರುವಂತದ್ದು. 14ನೇ ತಾರೀಕುವರೆಗೂ ಟೈಮ್ ಇದೆ. ನೆಕ್ಸ್ಟ್ ಅಂದ್ರೆ ಅಕ್ಟೋಬರ್ 14ನೇ ತಾರೀಕುವರೆಗೂ ಕೂಡ ಟೈಮ್ ಇರುತ್ತೆ. ಅಲ್ಲಿವರೆಗೂ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ರಿಸಿಪ್ಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂದ್ರೆ 14ನೇ ತಾರೀಕು ಮಧ್ಯರಾತ್ರಿ 11 ಗಂಟೆಯವರೆಗೂ ಕೂಡ ನಿಮ್ಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿ ಅರ್ಜಿ ಸಲ್ಲಿಸಿದ ಮೇಲೆ ನೀವೇನಾದ್ರೂ ಪೇಮೆಂಟ್ ಫೀಸ್ ಅನ್ನ ತುಂಬಬೇಕು ಅಂದ್ರೆ ಆ ಫೀಸ್ ಅನ್ನ ತುಂಬಲಿಕ್ಕೆ 15/10/2024 ಅಂದ್ರೆ 14ನೇ ತಾರೀಕು ಅಪ್ಲಿಕೇಶನ್ ಲಾಸ್ಟ್ ಆಗೋದಾದ್ರೆ ಒಂದು ದಿನ ಫೀಸ್ ತುಂಬಲಿಕ್ಕೆ ನಿಮ್ಗೆ ಏನಿರುತ್ತೆ ಅವಕಾಶ ಇರುವಂತದ್ದು. ಅದೇ ರೀತಿ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್ ಕರೆಕ್ಷನ್ ಚಾರ್ಜಸ್ ಅಂದ್ರೆ ನೀವೇನಾದ್ರೂ ಅಪ್ಲಿಕೇಶನ್ ತುಂಬುವಾಗ ಯಾವುದಾದರೂ ಮಾಹಿತಿಯನ್ನ ತಪ್ಪಾಗಿ ನೀಡಿದ್ದಲ್ಲಿ, ಯಾವ್ದಾದ್ರೂ ಒಂದು ಮಾಹಿತಿಯನ್ನ, ಈಗ ನಿಮ್ಮ ಹೆಸರು, ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ವಿನಯ ಕುಮಾರ್ ಅಂತ, ವಿನಯ ಕುಮಾರ್ ಅಲ್ವಾ, ನನ್ನ ಹೆಸರು ವಿನಯ್ ಕುಮಾರ್ ಅಂತ ನಾನು ಜಸ್ಟ್ ಅಲ್ಲಿ ವಿನಯ್ ಕುಮಾರ್ ಅಂತ ತುಂಬಿರ್ತೀನಿ. ಅಪ್ಲಿಕೇಶನ್ ಅಲ್ಲಿ ವಿನಯ್ ಕುಮಾರ್ ಅಂತ ಹೇಳಿ ನಾನು ತುಂಬಿರ್ತೀನಿ. ಅಪ್ಲಿಕೇಶನ್ ಅಲ್ಲಿ ವಿನಯ್ ಕುಮಾರ್ ಅಂತ ತುಂಬಿರ್ತೀನಿ. ನನ್ನ ಹೆಸರು ಒರಿಜಿನಲ್ ವಿನಯ ಕುಮಾರ್ ಅಂತ ಇರುತ್ತೆ. ಓಕೆನಾ? ಅವಾಗ ಇಲ್ಲಿ ಬಿಟ್ಟೋಗಿರುತ್ತೆ. ಆ ರೀತಿ ನೀವೇನಾದ್ರೂ ಕರೆಕ್ಷನ್ಸ್ ಮಾಡಬೇಕು ಅಂದರೆ ಅದು 5ನೇ ತಾರೀಕು 11ನೇ ತಿಂಗಳು 2024ರಿಂದ 7ನೇ ತಾರೀಕು 11ನೇ ತಿಂಗಳು 2024ರವರೆಗೆ ಅಂದ್ರೆ 2 ದಿನಗಳ ಕಾಲಾವಕಾಶವನ್ನ ನೀಡಿರುವಂತದ್ದು. ಅದಕ್ಕೆ ಪ್ರತ್ಯೇಕವಾಗಿ ಚಾರ್ಜಸ್ ಇರುತ್ತೆ ಅದಕ್ಕೆ. ಓಕೆನಾ? ಏನಾದ್ರು ಕರೆಕ್ಷನ್ಸ್ ಏನಾದ್ರು ಮಾಡ್ಬೇಕಾದ್ರೆ ಅದ ರೀತಿ ಯಾರು ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಅಪ್ಲಿಕೇಶನ್ ತುಂಬುವಾಗಲೇ ನಿಮ್ಮ SSLC ಮಾರ್ಕ್ಸ್ ಕಾರ್ಡು ಹಾಗೂ ಇತರೆ ಮಾರ್ಕ್ಸ್ ಕಾರ್ಡ್ಗಳನ್ನ ನೋಡ್ಕೊಂಡು ಕ್ಲೀನ್ ಆಗಿ ಬಹಳ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಈ 2 ದಿನ ಯಾರಾದ್ರೂ ಏನಾದ್ರು ಮಿಸ್ಟೇಕ್ ಆಗುತ್ತೆ. ಮಿಸ್ಟೇಕ್ ಆಗಿದ್ರೆ ಈ 2 ದಿನದಲ್ಲಿ ನೀವೇನ್ ಮಾಡ್ಬೋದು, ಅಪ್ಲಿಕೇಶನ್ ಇದನ್ನ ಕರೆಕ್ಷನ್ ಮಾಡ್ಕೋಬಹುದು. ಯಾವುದು 5ನೇ ತಾರೀಕು 11ನೇ ತಿಂಗಳು ಅಂದ್ರೆ ನವೆಂಬರ್ ತಿಂಗಳು 2 ದಿನ ಕೊಟ್ಟಿರುವಂತದ್ದು. ಅದೇ ರೀತಿ ಎಕ್ಸಾಮ್ ಶೆಡ್ಯೂಲ್ ಅನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ಎಕ್ಸಾಮ್ ನಡೀತಕ್ಕಂಥದ್ದು. ಅಂದ್ರೆ ನಮ್ಗೆ ಅಕ್ಟೋಬರ್ ನಲ್ಲಿ ಅಪ್ಲಿಕೇಶನ್ ತುಂಬೋದು ಲಾಸ್ಟ್ ಆದ್ರೆ ಜನವರಿ ಮತ್ತು ಫೆಬ್ರವರಿ 2 ತಿಂಗಳಲ್ಲಿ ಎಕ್ಸಾಮ್ ಅನ್ನು ನಡೆಸಬಹುದು. ಪರ್ಟಿಕ್ಯುಲರ್ ಡೇಟ್ ಇಡಲ್ಲ. ಜನವರಿ ಫಸ್ಟ್ ವೀಕ್ ಅಲ್ಲಿ ಬೇಕಾದ್ರೆ ನಡೆಸಬಹುದು, ಇಲ್ಲ ಜನವರಿ ಲಾಸ್ಟ್ ವೀಕ್ ಅಲ್ಲಿ ಬೇಕಾದ್ರೆ ನಡೆಸಬಹುದು, ಅಥವಾ ಫೆಬ್ರವರಿ ಫಸ್ಟ್ ವೀಕ್. ಈ 2 ತಿಂಗಳಲ್ಲಿ ಯಾವಾಗಾದ್ರೂ ಎಕ್ಸಾಮ್ ನಡೆಸಬಹುದು. ಓಕೆನಾ? ಬಟ್ ಅದೇ ಅವ್ರು ಹೇಳಿದ್ದಾರೆ ಎಕ್ಸಾಮ್ ಈ ತಿಂಗಳಿಗೆ ನಮ್ಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳು ಕಾಲಾವಕಾಶ ಸಿಗುವಂತದ್ದು ಸ್ಟಡಿ ಮಾಡ್ಲಿಕ್ಕೆ. ಓಕೆ, ಇದು ಮೊದಲನೇದಾಗಿ ಅಪ್ಲಿಕೇಶನ್ ತುಂಬಲಿಕ್ಕೆ ಇರ್ತಕ್ಕಂಥ ಡೇಟ್ಗೆ ಸಂಬಂಧಪಟ್ಟಿದೆ. ಅದೇ ರೀತಿ ಇದಕ್ಕೆ ಬಂದ್ರೆ ಎಲ್ಲಾ ಕೆಲಸ ತಗೊಳ್ಳೋದೇನಕ್ಕೆ ಜಾಬ್ಗೋಸ್ಕರ. ಓಕೆನಾ? ಅದರಿಂದ ಇದರದ್ದು ಒಂದು ಪೇ ಸ್ಕೇಲ್ ಬಂದು 18,000ದಿಂದ 56,900 ರೂಪಾಯಿ ಬೇಸಿಕ್ ಇರುವಂತದ್ದು. ಅದೇ ರೀತಿ ಸಿಪಾಯಿ NCB ಅಂತ ನಾನು ಅವಾಗಲೇ ಹೇಳಿದೆ. ಇದ್ರ ಪೇ ಲೆವೆಲ್ ಬಂದು ಈ BSF ಇಲ್ಲೇನಿದೆ, BSF, CASF, CRPF, SSB, ITBP, ಅಸ್ಸಾಂ ರೈಫಲ್ಸ್, SSF ಇವಕ್ಕೆಲ್ಲ ಬಂದು ಎಷ್ಟಿರುತ್ತೆ, 18,000ದಿಂದ 56,900 ರೂಪಾಯಿಗಳಿದ್ರೆ NCBಗೆ ಪೇ ಲೆವೆಲ್ ಬಂದು ನೋಡಿ 21,700ರಿಂದ 69,100 ರೂಪಾಯಿ
ಪೇ ಸ್ಕೇಲ್ ಇರುವಂತದ್ದು. ಇಲ್ಲಿ ಒಟ್ಟಾರೆ ನಾವು ಈಗ ಜಾಬ್ ಎಷ್ಟಿದಾವೆ ಅಂತ ನೋಡೋಣ. ನೋಡಿ, ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಮ್ಮ ಕ್ಯಾಟಗರಿಗೆ ಜಾಬ್ ಎಷ್ಟಿದೆ ಅಂತ ನೋಡ್ಲಿಕ್ಕೆ ತುಂಬಾ ಜನ ಗೊತ್ತಿರೋದಿಲ್ಲ. ಅದರಿಂದ ಈ ಜಾಬ್ ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಬಿ ಎಸ್ ಎಫ್ ಬಂದು ಒಂದು ನಿಮಿಷ. ಓಕೆ, ಬಿ ಎಸ್ ಎಫ್ ಬಂದು SC ಕ್ಯಾಟಗರಿಗೆ 2018 ಪೋಸ್ಟ್ಗಳು, ST ಕ್ಯಾಟಗರಿಗೆ 1459, OBC ಕ್ಯಾಟಗರಿಗೆ ಬಂದು 2906 ಪೋಸ್ಟ್ಗಳು. ಅದರಲ್ಲಿ EWS ಎಕನಾಮಿಕಲಿ ವೆಲ್ಫೇರ್ ಸರ್ವೆ ಇದಕ್ಕೆ 1330 ಪೋಸ್ಟ್ಗಳು. ಅದೇ ರೀತಿ UR ಗೆ 5563. ಟೋಟಲ್ ಬಂದು BSF ಅಲ್ಲಿ ಟೋಟಲ್ 13306 ಪೋಸ್ಟ್ಗಳು ಇರುವಂತದ್ದು. ಅದೇ BSF ಅಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಇರುವಂತಹ ಪೋಸ್ಟ್ಗಳು SC ಕ್ಯಾಟಗರಿಗೆ 356, ST ಕ್ಯಾಟಗರಿಗೆ 262, OBC ಗೆ 510, EWS ಗೆ 234, ಅದೇ ರೀತಿ UR ಗೆ 986. ಟೋಟಲ್ ಪೋಸ್ಟ್ ಬಂದು ಮಹಿಳೆಯರಿಗೆ ಎಷ್ಟು 2348 ಪೋಸ್ಟ್ಗಳು. ಈ 2348 ಪ್ಲಸ್ 13306 ಪೋಸ್ಟ್ಗಳು ಸೇರಿ 15654 ಪೋಸ್ಟ್ಗಳು BSF ನಲ್ಲಿ ಇರುವಂತದ್ದು. ಎಷ್ಟು BSF ನಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 13306 ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 2348. ಟೋಟಲ್ ಬಂದು 15000 ಪೋಸ್ಟ್ಗಳು BSF ಅಲ್ಲೇ ಇರುವಂತ ಪೋಸ್ಟ್ಗಳು. ಓಕೆನಾ, ಒಟ್ಟಾರೆ BSF. ಓಕೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಅದೇ ರೀತಿ CISF ನಲ್ಲಿ ಎಷ್ಟು ಪೋಸ್ಟ್ ಇದಾವೆ ಅಂದ್ರೆ 959 ಪೋಸ್ಟ್ SC ಕ್ಯಾಟಗರಿ, ST ಕ್ಯಾಟಗರಿಗೆ 687, OBC ಗೆ 1420, EWS ಗೆ 644, ಅದೇ ರೀತಿ UR ಗೆ 2720. ಟೋಟಲ್ ಬಂದು 6430 ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ 106 SC, ಅದೇ ರೀತಿ ST ಕ್ಯಾಟಗರಿಗೆ 21, OBC ಗೆ 156, EWS ಗೆ 74, UR ಗೆ 308. ಅದೇ ರೀತಿ ಟೋಟಲ್ 715 ಪೋಸ್ಟ್ ಮಹಿಳಾ ಅಭ್ಯರ್ಥಿಗಳ ಪೋಸ್ಟ್. ಓವರ್ ಆಲ್ ಪುರುಷ ಪ್ಲಸ್ ಮಹಿಳಾ ಅಭ್ಯರ್ಥಿಗಳಿಗೆ ಒಟ್ಟಾರೆ ಗ್ರ್ಯಾಂಡ್ ಟೋಟಲ್ ಆಗಿ 7145 ಪೋಸ್ಟ್ಗಳು CISF ಅಲ್ಲಿ ಇರುವಂತದ್ದು. ಅದೇ ರೀತಿ CRPF ಅಲ್ಲಿ 1681, SC ಕ್ಯಾಟಗರಿಗೆ, ST ಕ್ಯಾಟಗರಿಗೆ 1213, ಅದೇ ರೀತಿ OBC ಗೆ 2510, EWS ಗೆ 1130, ಅದೇ ರೀತಿ UR ಗೆ 4765. ಅದೇ ರೀತಿ ಟೋಟಲ್ CRPF ಅಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 11299 ಪೋಸ್ಟ್ಗಳು ಇರುವಂತದ್ದು. ಮಹಿಳಾ ಅಭ್ಯರ್ಥಿ SC ಕ್ಯಾಟಗರಿಗೆ 34, ST ಕ್ಯಾಟಗರಿಗೆ 20, ಅದೇ ರೀತಿ OBC ಗೆ 53, EWS ಗೆ 19, ಅದೇ ರೀತಿ UR ಗೆ 116. ಟೋಟಲ್ ಮಹಿಳಾ ಅಭ್ಯರ್ಥಿಗಳಿಗೆ CRPF ಅಲ್ಲಿ 242 ಪೋಸ್ಟ್ಗಳು. ಟೋಟಲ್ 11541 ಪೋಸ್ಟ್ ಅಂದ್ರೆ ಪುರುಷ ಪ್ಲಸ್ ಮಹಿಳಾ ಅಭ್ಯರ್ಥಿ ಎರಡೂ ಸೇರಿ 11541 ಪೋಸ್ಟ್ CRPF ಅಲ್ಲಿ ಇರುವಂತದ್ದು. ಅದೇ ರೀತಿ SSB ಅಲ್ಲಿ SC ಕ್ಯಾಟಗರಿಗೆ 122, ST ಕ್ಯಾಟಗರಿಗೆ 79, OBC ಗೆ 187, EWS ಗೆ 82, UR ಗೆ 349. ಅದೇ ರೀತಿ ಗ್ರ್ಯಾಂಡ್ ಟೋಟಲ್ 819 ಪೋಸ್ಟ್ಗಳು SSB ಅಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇರುವಂತದ್ದು. ಅದೇ ರೀತಿ SSB ಅಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಪೋಸ್ಟ್ ಇಲ್ಲ. ಇದರ ಟೋಟಲ್ ಪೋಸ್ಟ್ ಬಂದು 819 ಪೋಸ್ಟ್ಗಳು. ITBP ಓಕೆ, ಇಂಡೋ ಟಿಬೆಟಿಯನ್ ಬಾರ್ಡರ್ ಫೋರ್ಸ್ ಅಲ್ಲಿ 345 ಪೋಸ್ಟ್ SC ಕ್ಯಾಟಗರಿಗೆ 345, ಅದೇ ರೀತಿ ST ಕ್ಯಾಟಗರಿಗೆ 326, OBC ಗೆ 505, ಅದೇ ರೀತಿ EWS ಗೆ 197, ಹಾಗೆ UR ಗೆ 1191. ಟೋಟಲ್ ಬಂದು ಪುರುಷ ಅಭ್ಯರ್ಥಿಗಳಿಗೆ ಎಷ್ಟು 2564 ಪೋಸ್ಟ್ಗಳು ಇರುವಂತದ್ದು. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಅಲ್ಲಿ SC ಕ್ಯಾಟಗರಿಗೆ 59, ST ಕ್ಯಾಟಗರಿಗೆ 59, OBC ಗೆ 90, ಅದೇ ರೀತಿ EWS ಗೆ 21, UR ಗೆ 224 ಪೋಸ್ಟ್ಗಳು. ಟೋಟಲ್ 453 ಪೋಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಇರುವಂತದ್ದು. ಪುರುಷ ಪ್ಲಸ್ ಮಹಿಳಾ ಅಭ್ಯರ್ಥಿಗಳು ಎರಡೂ ಸೇರಿಸಿ ಇಲ್ಲಿ ITBP ಅಲ್ಲಿ 3017 ಪೋಸ್ಟ್ಗಳು ಇರುವಂತದ್ದು. ಅದೇ ರೀತಿ AR ಅಸ್ಸಾಂ ರೈಫಲ್ಸ್ ಅಲ್ಲಿ ನೋಡಿ, SC ಕ್ಯಾಟಗರಿಗೆ 124, ST ಕ್ಯಾಟಗರಿಗೆ 223, ಅದೇ ರೀತಿ OBC ಗೆ 205, EWS ಗೆ 109, ಅದೇ ರೀತಿ UR ಗೆ 487. ಅದೇ ರೀತಿ ಟೋಟಲ್ ಪೋಸ್ಟ್ ಬಂದು AR ಅಲ್ಲಿ 1148 ಪೋಸ್ಟ್ಗಳು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು ಅಂದ್ರೆ AR ಅಲ್ಲಿ ಅಸ್ಸಾಂ ರೈಫಲ್ಸ್ ಅಲ್ಲಿ 9 ಪೋಸ್ಟ್ SC ಕ್ಯಾಟಗರಿ, 21 ಪೋಸ್ಟ್ ST ಕ್ಯಾಟಗರಿ, OBC ಗೆ 16, EWS ಗೆ 6, ಅದೇ ರೀತಿ UR ಗೆ 48. ಟೋಟಲ್ 100 ಪೋಸ್ಟ್ಗಳು ಇರುವಂತದ್ದು. ಟೋಟಲ್ ಪುರುಷ ಪ್ಲಸ್ ಮಹಿಳಾ ಅಭ್ಯರ್ಥಿಗಳು 1248 ಪೋಸ್ಟ್ ಇರುವಂತದ್ದು. SSF ಅಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ SC ಕ್ಯಾಟಗರಿಗೆ 5 ಪೋಸ್ಟ್, ST ಕ್ಯಾಟಗರಿಗೆ 3 ಪೋಸ್ಟ್,
OBCಗೆ 9, ಅದೇ ರೀತಿ EWSಗೆ 4, ಅದೇ ರೀತಿ UR ಗೆ 14 ಪೋಸ್ಟ್, ಟೋಟಲ್ ಬಂದು 35 ಪೋಸ್ಟ್ ಪುರುಷ ಅಭ್ಯರ್ಥಿಗಳಿಗೆ. ಈ ಇದರಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಪೋಸ್ಟ್ ಇಲ್ಲ, ಟೋಟಲ್ ಓನ್ಲಿ 35 ಪೋಸ್ಟ್ ಅಷ್ಟೇ. ಅದೇ ರೀತಿ NCBಯಲ್ಲಿ SC ಕ್ಯಾಟಗರಿ ಯಾವುದೇ ಪೋಸ್ಟ್ ಕೂಡ ಇಲ್ಲ, ST ಕ್ಯಾಟಗರಿಗೆ 1 ಪೋಸ್ಟ್, OBCಗೆ 5 ಪೋಸ್ಟ್, EWSಗೆ 0, ಅದೇ ರೀತಿ UR ಗೆ 5, ಟೋಟಲ್ 11 ಪೋಸ್ಟ್ ಇರುವಂತದ್ದು. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ SC ಕ್ಯಾಟಗರಿಗೆ ಯಾವುದೂ ಇಲ್ಲ, ST ಕ್ಯಾಟಗರಿಗೂ ಕೂಡ ಇಲ್ಲ, OBCಗೆ 4 ಪೋಸ್ಟ್, EWSಗೆ 1 ಪೋಸ್ಟ್, EWSಗೆ 1 ಪೋಸ್ಟ್, UR ಗೆ 6 ಪೋಸ್ಟ್, ಟೋಟಲ್ 11 ಪೋಸ್ಟ್. ಟೋಟಲ್ ಇದರಲ್ಲಿ 22 ಪೋಸ್ಟ್ ಇರುವಂತದ್ದು. ಇದರಲ್ಲಿ ನಾವು ನೋಡೋದಾದ್ರೆ ಟೋಟಲ್ BSF, CASF, CRPF, SSB, ITBP, AR, SSF, NCB ಇದೆಲ್ಲ ಸೇರಿಸಿ ಟೋಟಲ್ ST ಕ್ಯಾಟಗರಿಗೆ ಈ ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಸಿಗುವಂತಹ ಪೋಸ್ಟ್ ಎಷ್ಟು? 5254 ಪೋಸ್ಟ್ ಸಿಗುವಂತದ್ದು. ST ಕ್ಯಾಟಗರಿಗೆ 4021, ಅದೇ ರೀತಿ OBC 7747, ಅದೇ ರೀತಿ 3486, ಅದೇ ರೀತಿ UR ಗೆ 15094 ಪೋಸ್ಟ್. ಟೋಟಲ್ ಗ್ರ್ಯಾಂಡ್ ಟೋಟಲ್ ನಮ್ಮ ಪುರುಷ ಅಭ್ಯರ್ಥಿಗಳಿಗೆ ಸಿಗುವಂತದ್ದು ಸುಮಾರು 35,000 ಪ್ಲಸ್ ಪೋಸ್ಟ್ ಪುರುಷ ಅಭ್ಯರ್ಥಿಗಳಿಗೆ ಇರುವಂತಹ. ಇದರಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಸ್ ಬಂದು 564 SC ಕ್ಯಾಟಗರಿ, 433 ST ಕ್ಯಾಟಗರಿ, OBCಗೆ 829, EWSಗೆ 355, ಅದೇ ರೀತಿ UR ಗೆ 1688. ಟೋಟಲ್ ಓವರ್ ಆಲ್ ಮಹಿಳಾ ಅಭ್ಯರ್ಥಿಗಳಿಗೆ 3869 ಪೋಸ್ಟ್ ಇರುವಂತದ್ದು. ಇದರಲ್ಲಿ 35,612 ಪ್ಲಸ್ ಎಷ್ಟು 35,612 ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ. ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ 3,869. ಇದು ಫಿಮೇಲ್ ಕ್ಯಾಂಡಿಡೇಟ್ಸ್ ಇವೆರಡೂ ಸೇರಿಸಿದ್ರೆ ನಮಗೆ ಸುಮಾರು 39,481 ಪೋಸ್ಟ್ ಇವಾಗ SSCಯಲ್ಲಿ ಖಾಲಿ ಹುದ್ದೆಗಳು ಇರುವಂತದ್ದು ವಿವಿಧ ಆರ್ಮಿ ಪ್ಯಾರಾಮಿಲಿಟರಿ ಫೋರ್ಸಸ್ಗೆ. ಓಕೆನಾ. ಅದೇ ರೀತಿ ಇದರಲ್ಲಿ ಏಜ್ ಲಿಮಿಟ್, ಮೊದಲನೇದಾಗಿ ಏಜ್ ಲಿಮಿಟ್ ನೋಡೋಣ. ದಿ ಕ್ರುಷಿಯಲ್ ಡೇಟ್ ಏಜ್, ಓಕೆ, ಹೊಸ 1/1/2025ಕ್ಕೆ ಅನ್ವಯವಾಗುವಂತೆ ಇವ್ರೇನ್ ಮಾಡಿದ್ದಾರೆ, ಏಜ್ ನ ಕೊಟ್ಟಿರುವಂತದ್ದು. ಕ್ಯಾಂಡಿಡೇಟ್ಸ್ ಏನ್ ಎಲಿಜಿಬಲ್ 18 ವರ್ಷ ತುಂಬಿರ್ಬೇಕು, 18ರಿಂದ 23 ವರ್ಷದವರೆಗೆ ಇರಬೇಕು. ಓಕೆ, ಅದು 1/1/2025 ಡೇಟ್ಗೆ ಅನ್ವಯವಾಗುವಂತೆ. ಓಕೆನಾ. ಕ್ಯಾಂಡಿಡೇಟ್ಸ್ ನಾಟ್ ಬಿಫೋರ್ ಬಾರ್ನ್ 2002ಕ್ಕಿಂತ ಮುಂಚೆ ಹುಟ್ಟಿರೋರು, ಅಂದ್ರೆ 2001 ಇರೋರು ಹಾಕ್ಲಿಕ್ಕೆ ಆಗಲ್ಲ. 1/1/2007 ಒಳಗೆ ಈ ಏಜ್ ಒಳಗೆ ಇರುವಂತ ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗುವಂತದ್ದು. ಅದೇ ರೀತಿ ಸರ್ ಹಂಗಾರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಹೌದು, ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲಿ SC ST ಅಭ್ಯರ್ಥಿಗಳಿಗೆ ಸುಮಾರು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುವುದು. ಅಂದ್ರೆ 23 ವರ್ಷ ಅಂದ್ರೆ ನೀವು 28 ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ OBCಗೆ 3 ವರ್ಷ, OBCಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುವಂತದ್ದು. ಎಕ್ಸ್ ಸರ್ವಿಸ್ ಮೆನ್ ಅವ್ರಿಗೂ ಕೂಡ 3 ವರ್ಷ ಇನ್ನು ಏಜ್ ರಿಲ್ಯಾಕ್ಸೇಷನ್ ಇರುವಂತದ್ದು. ಓಕೆನಾ. ಅದೇ ರೀತಿ ಇದು ಚಿಲ್ಡ್ರನ್ ಡಿಪೆಂಡೆಂಟ್ಸ್ ವಿಕ್ಟಿಮ್ಸ್ ಕಿಲ್ಡ್ ಆನ್ 1994 ರೈಟ್ಸ್ ಕಮ್ಯುನಲ್, ಇದರಲ್ಲಿ ಗುಜರಾತ್ಗೆ ಸಂಬಂಧಪಟ್ಟಂಗೆ 5 ವರ್ಷ. ಅದೇ ರೀತಿ ಗುಜರಾತ್ ಅಲ್ಲಿ ಸಂಬಂಧಪಟ್ಟಂತಹ ಕೆಲವೊಂದು ಇದರಿಂದ ಹಿಂದುಳಿದ ವರ್ಗಗಳಿಗೆ ಏನ್ ಮಾಡಿದ್ದಾರೆ, ಒಂದು 8 ವರ್ಷ, 10 ವರ್ಷ. SC ST ಕ್ಯಾಟಗರಿಗೆ 10 ವರ್ಷ ಹಾಗೂ OBCಗೆ 8 ವರ್ಷ. ಅಲ್ಲಿ ಗುಜರಾತ್ ಅಲ್ಲಿ ಇರ್ತಕ್ಕಂತಹ ಕೆಲವು ಅಭ್ಯರ್ಥಿಗಳಿಗೆ ನೀಡಿರ್ತಕ್ಕಂಥದ್ದು. ನಮ್ಮಿದ್ರಲ್ಲಿ ಬಂದ್ರೆ ನಮ್ಮದ್ರಲ್ಲಿ ನೋಡಿ SC ST ಗಳಿಗೆ ಸುಮಾರು 5 ವರ್ಷ ರಿಲ್ಯಾಕ್ಸೇಷನ್ ಇದ್ರೆ, OBCಗೆ 3 ಇಯರ್ಸ್, ಇದರಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಒಂದು 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರುವಂತದ್ದು. ಅದೇ ರೀತಿ ಇದರಲ್ಲಿ ವಿಶೇಷವಾಗಿ ಸ್ಕೂಲ್ ಮತ್ತೆ ಕಾಲೇಜ್ಗಳಲ್ಲಿ ಸುಮಾರು NCC ಕ್ಯಾಂಪ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. NCC ಕ್ಯಾಂಪ್ಗಳು ಸರ್ಟಿಫಿಕೇಟ್ಗಳೇನಾದ್ರು ನಿಮ್ಮ ಹತ್ರ ಇದ್ರೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಅಲ್ಲಿ ಒಂದಿಷ್ಟು ರಿಸರ್ವೇಶನ್ ಸಿಗುತ್ತೆ. ಏನಂದ್ರೆ ಇನ್ಸೆಂಟಿವ್ ಆರ್ ಬೋನಸ್ ಮಾರ್ಕ್ಸ್. ಓಕೆನಾ. ಒಬ್ಬೊಬ್ಬರದು ಕೇವಲ 0.25 ಮಾರ್ಕ್ಸ್ ಅಲ್ಲಿ ಫೇಲ್ ಆಗಿರ್ತಕ್ಕಂತಹ ಪ್ರಸಂಗಗಳು ಇದೆ. ಓಕೆನಾ. ಆದ್ರೆ NCC ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ಅಲ್ಲೊಂದಷ್ಟು ಮಾರ್ಕ್ಸ್ ಅನ್ನ ನೀಡ್ತಾರೆ ನೋಡಿ. NCC C ಸರ್ಟಿಫಿಕೇಟ್, ಓಕೆ, NCC C ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ 5% ಆಫ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದ ಎಕ್ಸಾಮಿನೇಷನ್. 5% ಅಂದ್ರೆ 100ಗೆ 5% ಅಂದ್ರೆ ನಿಮ್ಗೆ ಸುಮಾರು 5 ಮಾರ್ಕ್ಸ್ ನಿಮ್ಗೆ ಫ್ರೀ ಆಗಿ ಸಿಗುವಂತದ್ದು NCC C ಸರ್ಟಿಫಿಕೇಟ್ ಇದ್ರೆ. ಓಕೆನಾ. NCC B ಸರ್ಟಿಫಿಕೇಟ್ ಇದ್ರೆ ಮ್ಯಾಕ್ಸಿಮಮ್ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿ NCC A ಸರ್ಟಿಫಿಕೇಟ್ ಇದ್ರೆ 2 ಮಾರ್ಕ್ಸ್ ಸಿಗುವಂತದ್ದು. ಇದು NCC ಇರತಕ್ಕಂತ ಅಭ್ಯರ್ಥಿಗಳಿಗೆ, NCC ಸರ್ಟಿಫಿಕೇಟ್ ಇರತಕ್ಕಂತ ಅಭ್ಯರ್ಥಿಗಳಿಗೆ ಇದು ಅನ್ವಯವಾಗುವಂತದ್ದು. ಅದೇ ರೀತಿ ಅಪ್ಲಿಕೇಶನ್ ಫೀಸ್
ಅಪ್ಲಿಕೇಶನ್ ಫೀಸ್ ಎಷ್ಟೋ ಜನ ಗೊತ್ತಿರಲ್ಲ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ. ಅಪ್ಲಿಕೇಶನ್ ಹಾಕ್ತಾರೆ, ಅಪ್ಲಿಕೇಶನ್ ಹಾಕ್ಬಿಟ್ಟು ಫೀಸ್ ಕಟ್ಟಾದ್ರೆ ಹಾಗೆ ಬಿಟ್ಬಿಡ್ತಾರೆ. ಯಾಕಂದ್ರೆ ಅಪ್ಲಿಕೇಶನ್ ಆದ್ಮೇಲೆ ಕೂಡ ನಮ್ದೊಂದು ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗುತ್ತೆ, ಅಂದ್ರೆ ನಾವು ಏನೇನು ಫಿಲ್ ಮಾಡಿದೀವಿ ಏನೇನು ಅಂತ. ಆ ಫಾರ್ಮ್ ಜನರೇಟ್ ಆದ್ರೆ ಇಷ್ಟೇನು ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಅದು ಬಿಡಬೇಡಿ, ಎಲ್ಲಾನು ಕ್ಲೀನ್ ಆಗಿ ನೋಟಿಫಿಕೇಶನ್ ಓದ್ಕೊಂಡಿದ್ಮೇಲೆ ಅಪ್ಲಿಕೇಶನ್ ಫೀಸ್ ಬಂದು ₹100 ಇರುವಂತದ್ದು. ಅಪ್ಲಿಕೇಶನ್ ಫೀಸ್ ₹100 ಇರುವಂತದ್ದು. ಅದರಲ್ಲಿ SC ಕ್ಯಾಟಗರಿ, ST ಕ್ಯಾಟಗರಿ ಹಾಗೂ ಎಕ್ಸ್ ಸರ್ವಿಸ್ ಮೆನ್ಗೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರಲ್ಲ. ಅದೇ ರೀತಿ ಇನ್ನೊಂದು ಕೆಲವೊಂದಷ್ಟು ರಿಸರ್ವೇಶನ್ ಇರುತ್ತೆ, ಫಿಮೇಲ್ ಕ್ಯಾಂಡಿಡೇಟ್ಸ್ ಇರುತ್ತೆ. ಎಲ್ಲ ರಿಸರ್ವೇಶನ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗೆ ಅವ್ರಿಗೂ ಕೂಡ ಇರಲ್ಲ. ವುಮೆನ್ಸ್ ಕ್ಯಾಂಡಿಡೇಟ್ಸ್ ಕೂಡ ಏನಂದ್ರೆ ಫೀಸು ಇಲ್ಲಿರಲ್ಲ. OBC ಇವ್ರಿಗೆಲ್ಲ ಫೀಸು ಇರುವಂತದ್ದು. ಒಟ್ಟಾರೆ ₹100 ಮಾತ್ರ ಇದು ಏನಿರುತ್ತೆ ಫೀಸ್ ಆಗ್ತವೆ. ಅದೇ ರೀತಿ ಫೀಸ್ ಕ್ಯಾನ್ ಬಿ ಪೇಯ್ಡ್ ಥ್ರೂ ಆನ್ಲೈನ್, ಭೀಮ್, UPI, ನೆಟ್ ಬ್ಯಾಂಕಿಂಗ್, ವೀಸಾ, ಮಾಸ್ಟರ್ ಕಾರ್ಡ್, ರೂಪೇ ಡೆಬಿಟ್ ಕಾರ್ಡ್ಸ್, ಅಂದ್ರೆ ಎನಿ ಒನ್ ಆನ್ಲೈನ್ ಪೇಮೆಂಟ್ ಮಾತ್ರ ಇದರಲ್ಲಿ ಅಕ್ಸೆಪ್ಟ್ ಮಾಡೋದು. ಯಾವುದೇ ರೀತಿ ನೀವು ಚಲನ್ ತಗೊಂಡೋಗಿ ಬ್ಯಾಂಕಲ್ಲಿ ಕಟ್ತಕ್ಕಂತ ಯಾವುದೇ ರೀತಿ ಇದಿಲ್ಲ ಇದರಲ್ಲಿ. ಎಲ್ಲ ಕೂಡ ಆನ್ಲೈನ್ ನಲ್ಲಿ ಭೀಮ್, UPI, ಈಗ ನಿಮ್ಗೆ ಗೊತ್ತು ಫೋನ್ ಪೇ, ಗೂಗಲ್ ಪೇ, ಎನಿ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಕಾರ್ಡ್ ಇದೆ ಕಾರ್ಡ್ ಮೂಲಕನೂ ಕೂಡ ಇದನ್ನ ಕಟ್ಬೋದು. ಓನ್ಲಿ ಆನ್ಲೈನ್ ಮೋಡ್ ಮಾತ್ರ ಅಪ್ಲಿಕೇಶನ್ ಫೀಸ್ ಅನ್ನು ತುಂಬುವಂತದ್ದಾಗಿರುತ್ತೆ. ಅದೇ ರೀತಿ ಫೀಸ್ ಕ್ಯಾನ್ ಬಿ ಪೇಡ್ ಕ್ಯಾಂಡಿಡೇಟ್ಸ್ 15/10/2024. ನಾನು ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ 15/10/2024, 23 ಅಂದ್ರೆ 11 ಗಂಟೆಯವರೆಗೆ ಮಾತ್ರ. 15ನೇ ತಾರೀಕು 10ನೇ ತಿಂಗಳು ಅಕ್ಟೋಬರ್ 15ರವರೆಗೆ ಫೀಸ್ ಪೇಮೆಂಟ್ ಮಾಡಕ್ಕೆ ಲಾಸ್ಟ್ ದಿನ ಇರುತ್ತೆ. ಓಕೆ, ಅದನ್ನ ನೀವು ಆನ್ಲೈನ್ ಪೇಮೆಂಟ್ ಅಲ್ಲೇ ಮಾಡಬೇಕು. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಕೊಡಿದ್ರೆ ದೇರ್ ವಿಲ್ ಬಿ ನೋ ಆಪ್ಷನ್ ಟು ಪೇ ಫೀಸ್ ಥ್ರೂ ದ ಎನಿ ಅದರ್ ಮೋಡ್. ಅಂದ್ರೆ ನೀವು ಫೀಸ್ ನ ಆನ್ಲೈನ್ ಮೂಲಕನೇ ಪೇ ಮಾಡಬೇಕು, ಬೇರೆ ಇದ್ರ ಮೂಲಕ ಯಾವುದೇ ರೀತಿ DD, ಚಲನ್ ಈ ತರ ಯಾವುದೇ ರೀತಿ ಬ್ಯಾಂಕ್ ಗಳಲ್ಲಿ ಪೇ ಮಾಡೋ ಆಪ್ಷನ್ ಇಲ್ಲ. ಫಸ್ಟ್ ಇತ್ತು, ಬಟ್ ಈಗ ಎಲ್ಲ ತೆಗೆದಿರಿ. ಈಗೆಲ್ಲ ಆನ್ಲೈನ್ ಪೇಮೆಂಟ್ ಮಾಡ್ಬೇಕೀಗ. ಅದೇ ರೀತಿ ಕೆಲವೊಂದಷ್ಟಕ್ಕೆ ಜನಕ್ಕೆ ಏನಿರುತ್ತೆ ಅಂದ್ರೆ ಆರ್ಮಿ ಅಂದ ತಕ್ಷಣ ಎಕ್ಸಾಮ್ ಎಲ್ಲ ಬೇರೆ ಕಡೆ ಹಾಕ್ತಾರೆ, ನಮ್ಗೆ ಅಲ್ಲೋಗಿ ಬರೆಯಕ್ಕಾಗಲ್ಲ, ಇವೆಲ್ಲ ಇಲ್ಲ. ಈಗ SSCL ಬಂದು ನಮ್ಮ ಕರ್ನಾಟಕದಲ್ಲಿ ಕೂಡ ಎಕ್ಸಾಮ್ ನ ನಡೆಸ್ತಾರೆ. ನೋಡಿ, ಎಕ್ಸಾಮಿನೇಷನ್ ಸೆಂಟರ್ಸ್ ತುಂಬಾ ಎಕ್ಸಾಮಿನೇಷನ್ ಸೆಂಟರ್ ಇದೆ. ಅದರಲ್ಲಿ ನಮ್ಗೆ KKR ಕರ್ನಾಟಕ ಕೇರಳ ರೀಜನ್ಗೆ ಇರತಕ್ಕಂತ ಎಕ್ಸಾಮಿನೇಷನ್ ಸೆಂಟರ್ಗಳು ನೋಡಿ. ಕರ್ನಾಟಕ ಕೇರಳ ರೀಜನ್ ಅಂದ್ರೆ ಲಕ್ಷದ್ವೀಪ, ಕರ್ನಾಟಕ, ಕೇರಳ, ಈ 3 ರೀಜನ್ಗೆ ಸೇರಿಸಿ ಒಂದು ರೀಜನ್ ಮಾಡಿದ್ದಾರೆ ಅವರು. ಆ ರೀಜನ್ ಅಲ್ಲಿ ನಮ್ಮ ಸೆಂಟರ್ಗಳೆಲ್ಲ ಅಂದ್ರೆ ಒಂದು ಬೆಂಗಳೂರಲ್ಲಿ ಇರುವಂತದ್ದು, ಬೆಳಗಾವಿ, ಕಲಬುರಗಿ ಅಂದ್ರೆ ಗುಲ್ಬರ್ಗ, ಅದೇ ರೀತಿ ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಬಳ್ಳಿ, ಉಡುಪಿ. ಒಟ್ಟು ಎಷ್ಟು? 1, 2, 3, 4, 5, 6, 7. ನಮ್ಮ ಕರ್ನಾಟಕದಲ್ಲಿ 7 ಪರೀಕ್ಷಾ ಕೇಂದ್ರಗಳು ಇರುವಂತದ್ದು. ಅಂದ್ರೆ ಈ ಬೆಂಗಳೂರಿನ ಸುತ್ತಮುತ್ತ ಈಗ ಕೋಲಾರ, ಚಿಕ್ಕಬಳ್ಳಾಪುರ, ಫಾರ್ ಎಕ್ಸಾಂಪಲ್ ಕೋಲಾರ, ಚಿಕ್ಕಬಳ್ಳಾಪುರ, ಇವರೆಲ್ಲ ಬೆಂಗಳೂರಿಗೆ ಬಂದು ಎಕ್ಸಾಮ್ ಬರೆಯಕ್ಕಾಗಲ್ಲ. ಸಾರಿ, ಬೆಂಗಳೂರು ಬೇರೆ ಕಡೆ ಹೋಗಿ ಎಕ್ಸಾಮ್ ಬರೆಯಕ್ಕಾಗಲ್ಲ. ಅವರ ಬೆಂಗಳೂರಿಗೆ ನಿಯರ್ ಇದ್ರೆ ಬೆಂಗಳೂರಲ್ಲಿ ಬರ್ಕೋಬಹುದು. ಕಲಬುರಗಿ, ಕಲ್ಯಾಣ ಕರ್ನಾಟಕದ ಕೆಲವೊಂದಷ್ಟು ಅಭ್ಯರ್ಥಿಗಳು ಅವರ ಹತ್ತಿರವಾಗುವಂತಹ ಪ್ರದೇಶದಲ್ಲೇ ಎಕ್ಸಾಮ್ ಬರಲಿ ಅಂತ ಕಲಬುರಗಿಯಲ್ಲೂ ಕೂಡ ಇದೆ. ಮಂಗಳೂರು ನೀವು ಗೊತ್ತು, ಕಾರವಾರ, ಅದು ಶಿವಮೊಗ್ಗದಲ್ಲೂ ಇದೆ. ಈ ತರ ಅವರ ಏನಂದ್ರೆ ಒಂದಷ್ಟು ಸೆಂಟರ್ನ ಮಾಡೋದ್ರಿಂದ ಅಲ್ಲಿ ಅಕ್ಕಪಕ್ಕ ಜಿಲ್ಲೆಗಳ ಅಭ್ಯರ್ಥಿಗಳು ಆನ್ ಟೈಮ್ಗೆ ಬಂದು ಎಕ್ಸಾಮ್ ಬರಲಿಕ್ಕೆ ಆಗುತ್ತೆ ಅಂತ ಇವರು ಒಂದಷ್ಟು ಸೆಂಟರ್ಗಳನ್ನ ಈ ರೀತಿ ಮಾಡಿರುವಂತದ್ದು. ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿವೆ. ನಿಮಗೆ ಯಾವ ಜಿಲ್ಲೆ ಹತ್ರ ಆಗುತ್ತೆ? ಈಗ ನಂದು ಮೈಸೂರು, ನಾನು ಮೈಸೂರು ಡಿಸ್ಟಿಕ್ ಹಾಕೋತೀನಿ. ಓಕೆ, ನನಗೇನು ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗ್ಬೋದು. 10 ಕಿಲೋಮೀಟರ್ ಹೋಗಿ ಎಕ್ಸಾಮ್ ಬರೋದು ಬರ್ತೀನಿ. ಅದೇ ರೀತಿ ನಿಮ್ಗೆ ಯಾವ ಜಿಲ್ಲೆ ಹತ್ರ, ಆ ಜಿಲ್ಲೆಯನ್ನ ನೋಡಿ ಫಸ್ಟ್ ಪ್ರಿಫರೆನ್ಸ್ ಅದೇ ಜಿಲ್ಲೆ ಕೊಡಿ. ಅಲ್ಲೇನೋ ನಾನು ಎಕ್ಸಾಮ್ನ ಬೆಂಗಳೂರಿಗೆ ಹೋಗಿ ಬರೀತೀನಿ, ಬೆಂಗಳೂರಲ್ಲಿ ಬರೋದ್ರು ಅದೇ SSC ಎಕ್ಸಾಮು, ಮೈಸೂರಲ್ಲಿ ಬರೋದ್ರು ಅದೇ SSC ಎಕ್ಸಾಮು, ಮಂಗಳೂರಲ್ಲಿ ಬರೋದ್ರು ಅದೇ SSC ಎಕ್ಸಾಮು. ಆದ್ರೆ ನಾವು ಪಾಸ್ ಆಗೋದು ಮೇನು. ಅದರಿಂದ ಜಾಸ್ತಿ ಹಣವನ್ನ ಹೋಗ್ಲಿಕ್ಕೆ ಬಿಡಬೇಡಿ. ಏನಂದ್ರೆ ಮೈಸೂರು, ನೀವು ಮೈಸೂರಲ್ಲಿ ಇದ್ದೀರಾ, ಮೈಸೂರಿಂದ ಒಂದು 50 ಕಿಲೋಮೀಟರ್ ಆಗುತ್ತೆ ನಿಮ್ಗೆ, ಮೈಸೂರಿಗೆ ಹಾಕೊಳ್ಳಿ. ಇಲ್ಲ ಸರ್ ನಂಗೆ ಶಿವಮೊಗ್ಗ ಹತ್ರ ಆಗುತ್ತೆ, ಮೈಸೂರು ಸ್ವಲ್ಪ ದೂರ ಆಗುತ್ತೆ, ಹಾಕೊಳ್ಳಿ ಶಿವಮೊಗ್ಗ. ನಿಮ್ಗೆ ಯಾವ ಡಿಸ್ಟಿಕ್ ಹತ್ರ ಆಗುತ್ತೆ ಅದನ್ನ ನೋಡಿ ಹಾಕೊಂಡು ಎಕ್ಸಾಮ್ ಅನ್ನ ಬರೀರಿ. ಇದಿಷ್ಟು ನಮ್ಮ ಇದರಲ್ಲಿ. ಅಲ್ಲಿ ಕೇಳುತ್ತೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನ್ ಕೇಳುತ್ತೆ ಅಂದ್ರೆ ಇಲ್ಲಿ 3 ಆಪ್ಷನ್ ಕೇಳುತ್ತೆ. ಇಲ್ಲಿ ಪ್ರಿಫರೆನ್ಸ್ ಅಂತ ಕೇಳುತ್ತೆ. ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಪ್ರಿಫರೆನ್ಸ್ 3. ನಾವು ಮೈಸೂರವರಾಗಿರೋದ್ರಿಂದ ಫಸ್ಟ್ ನಾವು ಕೊಡೋದೇ ಮೈಸೂರು, 2ನೇದು ಬೆಂಗಳೂರು ಕೊಡ್ತೀವಿ, 3ನೇದು ಮಂಗಳೂರು ಕೊಡ್ತೀವಿ. ಯಾಕಂದ್ರೆ ನಮ್ಗೆ ಇವು 3 ಹತ್ರ, ಇವೆಲ್ಲ ನಮ್ಮ ಮೈಸೂರು ಅಂತೂ ಬಹಳ ಹತ್ರ. ಇನ್ ಬೆಂಗಳೂರು ಒಂದು 150 ಕಿಲೋಮೀಟರ್ಸ್ ಆಗ್ಬೋದು. ಅದು ಬಿಟ್ರೆ ಮಂಗಳೂರು
ಅದು ಅಷ್ಟು ಅದೊಂದು 200 ಕಿಲೋಮೀಟರ್ಸ್ ಆಗ್ಬೋದು. ಇನ್ನು ಅದು ಬಿಟ್ಟರೆ ಇನ್ನೆಲ್ಲ ದೂರನೇ. ಅದರಿಂದ ನಾವು ಇದು 3 ಕೊಡ್ತೀವಿ. ನಮ್ಗೆ ಆಲ್ಮೋಸ್ಟ್ ಇದುವರೆಗೂ ನಮ್ಮ ಮೈಸೂರಲ್ಲೇ ಎಕ್ಸಾಮ್ ಬಿದ್ದಿರುವಂಥದ್ದು. ಓಕೆನಾ? ಈ ರೀತಿ ಪ್ರಿಫರೆನ್ಸ್ 1 ಪ್ರಿಫರೆನ್ಸ್ 2 ಕೊಟ್ಟಾಗ ನಿಮ್ಮ ಹತ್ತಿರದ ಜಿಲ್ಲೆಗಳನ್ನು ನೋಡಿ ನೀವು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ಎಷ್ಟೋ ಜನಕ್ಕೆ ಇದು OMR ಶೀಟ ಸರ್, ನಾವು ಈಗ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿದಾಗ OMR ಶೀಟಲ್ಲಿ ನಮಗೆ ಎಕ್ಸಾಮ್ ಕೊಡ್ತಾರೆ. ಇದು OMR ಶೀಟ್. ಯಾವುದೇ ರೀತಿ OMR ಶೀಟ್ ಎಕ್ಸಾಮಿನೇಷನ್ ಅಲ್ಲ, ಇದು ಕಂಪ್ಯೂಟರ್ ಬೇಸ್ಡ್, ಪ್ಯೂರ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ಓಕೆನಾ? ಅದೇ ರೀತಿ ನೋಡಿ, ಆಬ್ಜೆಕ್ಟಿವ್ ಟೈಪ್ 80 ಕ್ವಶನ್ಸ್ ಇರುತ್ತೆ. ಒಂದೊಂದು ಕ್ವಶನ್ 2 ಮಾರ್ಕ್ಸ್ ಅನ್ನ ಕ್ಯಾರಿ ಮಾಡುವಂಥದ್ದು. ಓಕೆ ನೋಡಿ, ಸಬ್ಜೆಕ್ಟ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂದ್ರೆ ಸಾಮಾನ್ಯ ಜ್ಞಾನ. ಓಕೆನಾ? ಒಟ್ಟು 20 ಕ್ವಶನ್ ಇರ್ತವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? 40 ಮಾರ್ಕ್ಸ್. ಓಕೆ, ಡ್ಯೂರೇಷನ್ ಟೋಟಲ್ ಎಕ್ಸಾಮ್ ಡ್ಯೂರೇಷನ್ ಟೈಮ್ ಎಷ್ಟು? 60 ನಿಮಿಷ ಅಂದ್ರೆ 1 ಅವರ್. ಓಕೆ, ಜನರಲ್ ನಾಲೆಡ್ಜ್ ಮತ್ತೆ ಜನರಲ್ ಅವೇರ್ನೆಸ್, ಸಾಮಾನ್ಯ ಜ್ಞಾನ ಮತ್ತು ಸಾಮಾನ್ಯ ಅಧ್ಯಯನ, ನಿಮಗೆ ಸುತ್ತಮುತ್ತ ನಡೀತಕ್ಕಂಥ ಅವೇರ್ನೆಸ್ ಬಗ್ಗೆ ಅದೊಂದಷ್ಟು ಒಂದು 20 ಕ್ವಶನ್ ಇರ್ತವೆ. ಆ 20 ಕ್ವಶನ್ಗೆ ಸಂಬಂಧಪಟ್ಟಾಗ 40 ಮಾರ್ಕ್ಸ್ ಕ್ಯಾರಿ ಮಾಡುವಂಥದ್ದು. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ 20 ಕ್ವಶನ್ 40 ಮಾರ್ಕ್ಸ್. ಇಂಗ್ಲಿಷ್ ಆರ್ ಹಿಂದಿ ಗ್ರಾಮರ್. ಓಕೆ, ಗ್ರಾಮರ್ ಇಂಗ್ಲಿಷ್ ಆರ್ ಹಿಂದಿ ಇದು 20 ಮಾರ್ಕ್ ಕ್ವಶನ್ 40 ಮಾರ್ಕ್ಸ್. ನೋಡಿ, 4 4 4 4 4 16 ಒಟ್ಟೆಷ್ಟು 160 ಮಾರ್ಕ್ಸ್. ಓಕೆ, 160 ಮಾರ್ಕ್ಸ್ಗೆ ಈ ಒಂದು ಇದು ಇರುವಂಥದ್ದು. 80 ಕ್ವಶನ್ಸ್ 60 ನಿಮಿಷ. ಓಕೆ, ಇದು ಮಾಡಬೇಕು. ಮತ್ತೆ ಇಲ್ಲಿ ಇನ್ನೊಂದು, ಇಲ್ಲಿ ನಿಮಗೆ ಫಸ್ಟ್ ಇರಲಿಲ್ಲ, ಬಟ್ ಈಗ ಕೊಟ್ಟಿದ್ದಾರೆ. ಏನಂದ್ರೆ ಈ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಲ್ಲಿ ನೀವು ನಿಮ್ಗೆ ಯಾವ ಕಂಫರ್ಟಬಲ್ ಯಾವ ಭಾಷೆ ಅದೇ ಭಾಷೆಯಲ್ಲಿ ಬರಿಬಹುದು. ನೋಡಿ, ಇಂಗ್ಲಿಷ್, ಹಿಂದಿ ಅಂಡ್ 30 ರೀಜನಲ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಹಿಂದಿ ಕಂಪಲ್ಸರಿ. ಓಕೆನಾ? ಇಂಗ್ಲಿಷ್ ಹಿಂದಿ ಕಂಪಲ್ಸರಿ ಅಂದ್ರೆ ಇಂಗ್ಲಿಷ್ ಹಿಂದಿ ಇವೇ ಮೇನು. ಆದ್ರೆ ಅದು ಬಿಟ್ಟು ನಿಮ್ಗೆ ನನಗೆ ಇವೆರಡು ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗಲ್ಲ ಅಂದ್ರೆ ನೀವು ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಬರೀಬಹುದು. ಅಂದ್ರೆ ಅಸ್ಸಾಂ ಭಾಗದವರು ನನಗೆ ಹಿಂದಿ ಗೊತ್ತಿಲ್ಲ ಅಂದ್ರೆ ಅವ್ರ ಭಾಷೆಯಲ್ಲಿ ಬೆಂಗಾಳಿ, ಗುಜರಾತಿ ಭಾಷೆ, ಅದೇ ರೀತಿ ನಮ್ಮ ಕನ್ನಡ ಕೂಡ ನೋಡಿ, ಇಲ್ಲಿ 4ನೇ ಇದರಲ್ಲೇ ನಮ್ಮ ಕನ್ನಡ ಕೂಡ ಇರುವಂತದ್ದು. ನೀವು ನನಗೆ ಇಂಗ್ಲಿಷಲ್ಲಿ ಆಗಲ್ಲ ಸರ್ ಅಂದ್ರೆ ಕನ್ನಡ ಬೇಕಾದ್ರೂ ಚಾಯ್ಸ್ ಮಾಡ್ಕೋಬಹುದು. ಅಪ್ಲಿಕೇಶನ್ ಹಾಕುವಾಗ ನಾನು ಯಾವ ಭಾಷೆಯಲ್ಲಿ ಬರೀತೀನಿ ಅನ್ನೋದನ್ನ ಅಲ್ಲಿ ಹಾಕಿರ್ಬೇಕು. ಓಕೆ, ಅಪ್ಲಿಕೇಶನ್ ಹಾಕುವಾಗ ನಾನು ಸರ್ ನನಗೆ ಇಂಗ್ಲಿಷ್ ಭಾಷೆ ಆಗಲ್ಲ ಅಂದ್ರೆ ಕನ್ನಡ ಭಾಷೆ. ಆದರೆ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಇಂಗ್ಲಿಷಲ್ಲಿ ಇದಿರುತ್ತೆ, ಇಲ್ಲಿ ಕನ್ನಡದಲ್ಲಿ ಆಪ್ಷನ್ ಇರುತ್ತೆ. ಓಕೆನಾ? ನೀವು ಕನ್ನಡದಲ್ಲಿ ABCD ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ABCD. ಓಕೆನಾ? ಇಲ್ಲಿ ಎ ಆಪ್ಷನ್ ಏನೋ 1 2 3 4. ಓಕೆನಾ? ಇಲ್ಲಿ 2 1 3 4. ಇದು ನಾನು ಏನ್ ಹೇಳ್ತಿರೋದು ಅಂದ್ರೆ ಎಗೆ 1, ಬಿಗೆ 2, ಸಿಗೆ 3, ಇದು 4. ಬಟ್ ಆದ್ರೆ ಇದರಲ್ಲಿ ಏನಾದ್ರು ಆಪ್ಷನ್ ಕೆಳಗಡೆ ಮೇಲೆ ಆಗಿದ್ರೆ ಅವಾಗ ನೀವು ಇಂಗ್ಲಿಷ್ ಅಲ್ಲಿ ಯಾವ್ದಿರುತ್ತೆ ಅಲ್ಲಿ ಏನ್ ಆನ್ಸರ್ ಇರುತ್ತೆ ಇದನ್ನ ಆಯ್ಕೆ ಮಾಡಿ. ಇಲ್ಲಿ ಕನ್ನಡದಲ್ಲಿ ತಪ್ಪು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೀವು ಬಿಡಬೇಡಿ, ಇಂಗ್ಲಿಷ್ ಅಲ್ಲಿ ಆನ್ಸರ್ ನೋಡ್ಬೇಕು. ಇಂಗ್ಲಿಷ್ ಅಲ್ಲಿ ಆನ್ಸರ್ ನೋಡಿ ಆಪ್ಷನ್ ಅಲ್ಲಿದೆಯಾ, ಕರೆಕ್ಟ್ ಆಗಿದೆಯಾ, ಎರಡು ಟ್ಯಾಲಿ ಆಗ್ತಿದ್ಯಾ ಮ್ಯಾಚ್ ಮಾಡ್ಕೊಳ್ಳಿ ಫಸ್ಟ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 20 ಇದೆ, ಇಲ್ಲೂ 20 ಇರಬೇಕು. ಓಕೆನಾ? ಇಲ್ಲಿ 20 ಇದ್ರೆ ಇಲ್ಲಿ 20 ಇರಬೇಕು. ಇಲ್ಲೇನು ಆರ್ಡರ್ ವೈಸ್ ಇದೆ 20 40 20 40, ಇಲ್ಲ ಹಂಗೆ ಅಲ್ಲಿ 20 40 20 40 ಇರಬೇಕು. ಓಕೆನಾ? ಇಲ್ಲಿ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ಇಲ್ಲಿ 20 ಇದೆ, 40 ಇಲ್ಲಿರ್ದಾನೆ, ಇಲ್ಲಿ 30 ಇರ್ದಾನೆ. ಓಕೆನಾ? ಇಲ್ಲಿತ್ತು ಅನ್ಕೊಳ್ಳಿ 30 ಈಗ. ಓಕೆನಾ? ಆವಾಗ ನೀವೇನ್ ಮಾಡ್ಬೇಕು, ಈ 30ಕ್ಕೆ ಟ್ಯಾಲಿ ಆಗೋದು ಯಾವುದು 20. ನಿಮ್ಗೆ ಕನ್ನಡದಲ್ಲಿ ಇಲ್ಲಿ ಫಾರ್ ಎಕ್ಸಾಂಪಲ್ 40 ಇರುತ್ತೆ. ಈ ಕನ್ನಡದಲ್ಲಿ ನಿಮ್ಮ ಉತ್ತರ ಬಿ ಆಗಿರುತ್ತೆ ಕನ್ನಡದಲ್ಲಿ, ಆದ್ರೆ ಇಂಗ್ಲಿಷ್ ಅಲ್ಲಿ ಆಗಿರುತ್ತೆ. ಅಂದ್ರೆ ಕೆಲವೊಂದ್ಸರಿ ಆಗ್ತವೆ ಆತರ. ಓಕೆ, ನಮ್ಮ ರಾಜ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಆಗಿದಾವೆ. ಓಕೆನಾ? ಅದ್ರ ಮೇಲೆ ಕೆಳಗಡೆ ಅಕಸ್ಮಾತ್ ಆಪ್ಷನ್ ಆಗಿದ್ರೆ ನೀವು ಅದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನ ನೀವು ಕನ್ಸಿಡರ್ ಮಾಡಬೇಕು. ಓಕೆನಾ? ಅದು ಇಂಪಾರ್ಟೆಂಟ್. ಇಂಗ್ಲಿಷ್ ಅಲ್ಲಿ ಯಾವ್ದಿರುತ್ತೆ ಅದೇ ಕಂಡಕ್ಟರ್ ಇಂಗ್ಲಿಷ್ ಅಂಡ್ ಹಿಂದಿ ಅಂಡ್ 30 ರೀಜನಲ್ ಲ್ಯಾಂಗ್ವೇಜ್. ಬಟ್ ಇಂಗ್ಲಿಷ್ ಅಲ್ಲಿ ಯಾವ್ದು ಇರುತ್ತೆ ನೋಡ್ಕೊಂಡು ಕ್ಲೀನ್ ಆಗಿ ಇದು ಮಾಡಿ. ಓಕೆನಾ? ಅದನ್ನ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಲ್ಲಿ, ಅದನ್ನ ನೋಡ್ಕೊಂಡು ಇದು ಮಾಡಿ. ಅದೇ ರೀತಿ ಈ ಎಕ್ಸಾಮ್ ಏನಾದ್ರು ಪಾಸ್ ಆದ್ರೆ ನಿಮ್ಗೆ ಏನಂದ್ರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಪುರುಷ ಅಭ್ಯರ್ಥಿಗಳಿಗೆ ಸುಮಾರು 5 ಕಿಲೋಮೀಟರ್ 24 ನಿಮಿಷದಲ್ಲಿ ಓಡುವಂಥದ್ದು ಇರುತ್ತೆ. ಓಕೆನಾ? ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 1.6 ಕಿಲೋಮೀಟರ್ಸ್ 8.5 ನಿಮಿಷದಲ್ಲಿ ಓಡುವಂಥದ್ದು. ಓಕೆನಾ? ಫಾರ್ ಕ್ಯಾಂಡಿಡೇಟ್ಸ್ ಅದರ್ ದೆನ್ ದೋಸ್ ಬಿಲಾಂಗಿಂಗ್ ಲಡಾಖ್ ರೀಜನ್ ಅವರಿಗೆ ಹೊರತುಪಡಿಸಿ ನಮಗೆ ಇದು ಇರುವಂಥದ್ದು. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ 5 ನಿಮಿಷ
5 ಕಿಲೋಮೀಟರ್ 24 ನಿಮಿಷ. ಅದೇ ರೀತಿ ಲಡಾಖ್ ರೀಜನ್ ಅಲ್ಲಿ ಇರತಕ್ಕಂಥವ್ರಿಗೆ 1.6 ಕಿಲೋಮೀಟರ್ಸ್ 7 ನಿಮಿಷ. ಅದೇ ರೀತಿ 800 ಮೀಟರ್ಸ್ ಮಹಿಳಾ ಅಭ್ಯರ್ಥಿಗಳಿಗೆ 5 ನಿಮಿಷದಲ್ಲಿ ಓಡುವಂಥದ್ದು. ಕರ್ನಾಟಕದವರು 5 ಕಿಲೋಮೀಟರ್ 24 ನಿಮಿಷದಲ್ಲಿ ಕ್ರಮಿಸಬೇಕು. ಅದೇ ರೀತಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಓಕೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದರಲ್ಲಿ ಸುಮಾರು ಹೈಟು ನೀವು 170 ಸೆಂಟಿಮೀಟರ್. ಒಂದೇ ನಿಮಿಷ. ಓಕೆ, ಹೈಟು ಪುರುಷ ಅಭ್ಯರ್ಥಿಗಳು 170 ಸೆಂಟಿಮೀಟರ್, ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳು 157 ಸೆಂಟಿಮೀಟರ್. ಓಕೆನಾ, ಇಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಹೈಟ್ ಅಲ್ಲೂ ಕೂಡ. ಶೆಡ್ಯೂಲ್ ಟ್ರೈಬ್ಸ್ ಅಂದ್ರೆ ಎಸ್ಟಿ ಕ್ಯಾಟಗರಿಗೆ ಮೇಲ್ ಕ್ಯಾಂಡಿಡೇಟ್ 162 ಸೆಂಟಿಮೀಟರ್ ಇದ್ರೂ ಕೂಡ ನಡೀತದೆ. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್. ಓಕೆನಾ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ನಾವು ಏನು ಈ ಸ್ವಲ್ಪ ನಾರ್ತ್ ಸ್ಟೇಟ್ ಅಲ್ಲಿ ಇನ್ನು ಹಿಂದುಳಿದ ವರ್ಗಗಳು ಇರ್ತಕ್ಕಂಥ ಎಸ್ಟಿ ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಒಂದಷ್ಟು ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್, ಪುರುಷ ಅಭ್ಯರ್ಥಿಗಳು 147 ಸೆಂಟಿಮೀಟರ್. ಅದೇ ರೀತಿ ಓಕೆನಾ, ನೋಡಿ ಲೆಫ್ಟ್ ವಿಂಗ್ ಎಕ್ಸ್ಟೆನ್ಷನ್ ಅಫೆಕ್ಟೆಡ್ ಡಿಸ್ಟ್ರಿಕ್ಟ್ಸ್ ಇಲ್ಲೊಂದು ಸ್ವಲ್ಪ ಎಸ್ ಟಿ ಕ್ಯಾಟಗರಿ ಅಲ್ಲಿ 160 147 ಇರುವಂತದ್ದು. ಕ್ಯಾಂಡಿಡೇಟ್ಸ್ ಇನ್ ಫಾಲೋಯಿಂಗ್ ನೋಡಿ ಇಲ್ಲಿ ಗಾರ್ವಾಲಿಸ್, ಕುಮಾನಿಸ್, ಡೋಗ್ರಾಸ್, ಮರಾಠಾಸ್ ಮತ್ತೆ ಅಸ್ಸಾಂ, ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ ಇರ್ತಕ್ಕಂತಹ ಒಂದಷ್ಟು ಜನರಿಗೆ 165 ಸೆಂಟಿಮೀಟರ್ ಹೈಟು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ 155 ಸೆಂಟಿಮೀಟರ್ ಹೈಟು. ಕ್ಯಾಂಡಿಡೇಟ್ಸ್ ಹೈಲಿಂಗ್ ಫ್ರಮ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅರುಣಾಚಲ್ ಪ್ರದೇಶ್, ಮಣಿಪುರ್ ಈ ಒಂದು ರಾಜ್ಯಗಳ ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳು 162, ಮಹಿಳಾ ಅಭ್ಯರ್ಥಿಗಳಿಗೆ 152 ಇರುವಂತದ್ದು. ನೀವು ಮಾತ್ರ ಒಂದು ನೆನಪಲ್ಲಿ ಇಟ್ಕೊಳ್ಳಿ 170 ಸೆಂಟಿಮೀಟರ್ ನಮಗೆ ಇರುವಂತದ್ದು ಹೈಟ್. ಓಕೆನಾ, ಅದೇ ರೀತಿ ಚೆಸ್ಟ್. ಓಕೆನಾ, ಚೆಸ್ಟ್ ಮೇಲ್ ಕ್ಯಾಂಡಿಡೇಟ್ಸ್ ಹಂಗೆ ಫಾಲೋಯಿಂಗ್ ಸ್ಟ್ಯಾಂಡರ್ಡ್ ಚೆಸ್ಟ್ ಮೆಜರ್ಮೆಂಟ್ ಅನ್ಎಕ್ಸ್ಪ್ಯಾಂಡೆಡ್ ಆಗಿ ನಾರ್ಮಲ್ ಆಗಿದಾಗ 80 ಸೆಂಟಿಮೀಟರ್ ಇರಬೇಕು. ಅದೇ ರೀತಿ ಎಕ್ಸ್ಪಾನ್ಷನ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು. ಓಕೆನಾ, ಇಲ್ಲೂ ಕೂಡ ಒಂದಷ್ಟು ಸೇಮ್ ನಾನು ಅಲ್ಲಿ ಏನು ಹೇಳಿದೆ ಅದೇ ರಿಲ್ಯಾಕ್ಸೇಷನ್ ಇಲ್ಲೂ ಕೂಡ 76. ಅದೇ ರೀತಿ ಎಕ್ಸ್ಪ್ಯಾಂಡ್ ಮಾಡಿದಾಗ 5. ಅದೇ ರೀತಿ ಇಲ್ಲಿ ಡೋಗ್ರಾಸು, ಮರಾಠಾಸು ಇದನ್ನ ಹೇಳಿದಲ್ಲ ಅವ್ರಿಗೆ 78 ನಾರ್ಮಲ್ಲು, 5 ಎಕ್ಸ್ಪ್ಯಾನ್ಷನ್. ಅದೇ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅರುಣಾಚಲ್ ಪ್ರದೇಶ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಮು, ತ್ರಿಪುರ, ಗೋರ್ಖಾ, ಅದೇ ರೀತಿ ಟೆರಿಟರಿಯಲ್ ಅಡ್ಮಿನಿಸ್ಟ್ರೇಷನ್ ಇವ್ರಿಗೆಲ್ಲ ಏನ್ ಮಾಡಿ 77 ನಾರ್ಮಲ್ ಇರಲೇವೆ, 77 ನಾರ್ಮಲ್ ಇರಬೇಕು. ಅದೇ ರೀತಿ 5 ಎಕ್ಸ್ಪ್ಯಾಂಡ್ ಮಾಡಿದಾಗ ಇರಬೇಕು. ಸ್ನೇಹಿತರೆ, ಇಷ್ಟು ಸಿಂಪಲ್ ಮಾಹಿತಿ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ್ಲಿಂದ ಅಪ್ಲಿಕೇಶನ್ ಏನಿವಾಗ ಇವತ್ತು ನಾನು ಅಪ್ಲೈ ಮಾಡಬೇಕು. ಓಕೆನಾ, ನಾನು ಅಪ್ಲೈ ಮಾಡಬೇಕು. ಇದಾದ್ಮೇಲೆ ಮೆಡಿಕಲ್ ಇರುತ್ತೆ ನಿಮಗೆ. ಓಕೆನಾ, ಇದಾದ್ಮೇಲೆ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಬಗ್ಗೆ ಅಷ್ಟೊಂದೇನು ತಲೆ ಕೆಡಿಸ್ಕೊಬೇಡಿ, ಆಲ್ಮೋಸ್ಟ್ ಎಲ್ಲ ಫಿಟ್ ಇದ್ದೇ ಇರ್ತೀರ. ಆರ್ಮಿಗೆ ಹಾಕೋರು ಯಾರು ಕೂಡ ಅಷ್ಟೊಂದು ಇದಿರಲ್ಲ. ಏನೋ ಒಂದಷ್ಟು ಇದರಲ್ಲಿ ಏನಾದ್ರು ಹೋದ್ರೆ ಈ ಐಯಲ್ಲಿ ಅಂದ್ರೆ ಕಣ್ಣಿನ ಪರೀಕ್ಷೆಯಲ್ಲಿ ಹೋದ್ರೆ ಹೋಗ್ಬೇಕಷ್ಟೇ. ಅದ್ ಬಿಟ್ರೆ ಇನ್ನು ಯಾವ್ದಾದ್ರು ಟ್ಯಾಟೂ ಏನಾದ್ರು ಜಾಸ್ತಿ ಏನಾದ್ರು ಹಾಕ್ಸಿದ್ರೆ ನೋಡಿ, ಇವಾಗ ಯಾರು ಕೂಡ ಟ್ಯಾಟೂ ಹಾಕ್ಸಲ್ಲ. ಹಾಕ್ಸಿದ್ರೆ ಸ್ವಲ್ಪ ಮುಂಜಾಗ್ರತೆ ತಗೊಂಡು ಸ್ವಲ್ಪ ಇದು ಮಾಡಿ. ಓಕೆನಾ, ಇದಿಷ್ಟು ನನಗೆ ಇನ್ನೂ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ. ಅಪ್ಲಿಕೇಶನ್ ಹಾಕ್ಬೇಕಿತ್ತು, ಬಟ್ ಆದ್ರೆ ನನಗೆ ಇದ್ರದ್ದು ಕರೆಕ್ಟಾಗಿ ಇದು ಗೊತ್ತಿಲ್ಲ ಅಂತ ಒಂದಷ್ಟು ಜನ ಕೇಳ್ತಾ ಇರ್ತೀರ. ಅಪ್ಲಿಕೇಶನ್ ಹಾಕ್ಬೇಕು, ನಂಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ, ಮಾಹಿತಿ ತಿಳಿಸ್ಕೊಡೋರಿಲ್ಲ. ಕಂಪ್ಯೂಟರ್ ಸೆಂಟರ್ಗೆ ಹೋದ್ರೆ ಅವರು ಕೂಡ ಕರೆಕ್ಟಾಗಿ ಹೇಳಲ್ಲ. ಮತ್ತೆ ಇದ್ರದ್ದು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಒಬ್ರು ಅವ್ರ ಮನೆ ಪಕ್ಕದವ್ರು ಹೇಳ್ತಾರೆ, SSC ಕಾಲಾಗಿದೆ ಕಣೋ, ಅಪ್ಲೈ ಮಾಡೋ ಅಂತ. ಪಾಪ ಅವ್ರಿಗೆ ಏನು ಅಂತಾನೆ ಗೊತ್ತಿರಲ್ಲ. ಅಪ್ಲೈ ಮಾಡು ಅಂತ ಹೇಳ್ತಾರೆ. ಅಪ್ಲೈ ಮಾಡೋ SLC ಮೇಲೆ, SSLC ಆಗಿದೆ ಅಪ್ಲೈ ಮಾಡು ಅಷ್ಟೇ. ಅವ್ರಿಗೆ ಅದರಲ್ಲಿ ಏನೇನು ಮಾನದಂಡಗಳಿರುತ್ತೆ. ಓಕೆನಾ, ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಅದೇ ರೀತಿ ಅವ್ರಿಗೆ ಅದಕ್ಕೆ ಫೀಸ್ ಏನು, ಹಾಗೆ ಅದೇ ರೀತಿ ಸ್ಪೋರ್ಟ್ಸ್ ಯಾವ ತರ ಇರುತ್ತೆ. ಸೊ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಗೊತ್ತಿದೆ. ಓಕೆನಾ, ಅದ್ಬಿಟ್ಟು ಸುಮ್ಮನೆ ಅಪ್ಲೈ ಮಾಡೋನ್ಬಿಟ್ಟು ಅಪ್ಲೈ ಮಾಡಿಸೋದು. ಆ ಹುಡುಗಂಗೆ ಮೆಸೇಜ್ ಬರುತ್ತೆ, ಅವಾಗ ಎಕ್ಸಾಮ್ ಬರುತ್ತೆ. ಅದೃಷ್ಟವಾದ ಆ ಹುಡುಗಂಗೆ ಏನೋ ಸ್ವಲ್ಪ ಟ್ಯಾಲೆಂಟ್ ಇದೆ, ಏನಾರು ಪಾಸ್ ಆದ ಅಂದ್ರೆ ಆ ಹುಡುಗಂಗೆ ಏನ್ ಮಾಡ್ಬೇಕು, ನಾನು ರನ್ನಿಂಗ್ಗೆ ಎಷ್ಟು ಪ್ರಾಕ್ಟೀಸ್ ಏನೂ ಗೊತ್ತಿಲ್ಲ. ಅದರಿಂದ ಇದಿಷ್ಟು ಅಂದ್ರೆ ನೀವು ಫಿಸಿಕಲ್ ಕ್ವಾಲಿಫೈ ಆದ್ರಿ ಅಂದ್ರೆ, ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಫಾರ್ ಸ್ಪೋರ್ಟ್ಸ್, ನಾವು ಸ್ಪೋರ್ಟ್ಸ್ ಅಂತ ಕರಿತೀವಿ. ಈ ಸ್ಪೋರ್ಟ್ಸ್ ಅಲ್ಲಿ ಏನಾದ್ರೂ ನೀವು ಕ್ವಾಲಿಫೈ ಆಯ್ತು ಅಂದ್ರೆ 90% ನೀವು ಒಳಗಡೆ ಹೋದಂಗೆ. ಓಕೆನಾ, ಅಂದ್ರೆ 10% ನಿಮ್ಗೆ ಉಳ್ಕೊಳ್ಳುತ್ತೆ. ದಟ್ಸ್ ಅ ಡಾಕ್ಯುಮೆಂಟ್ ವೆರಿಫಿಕೇಶನ್ ಉಳ್ಕೊಳ್ಳುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ಲಸ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುವಂತದ್ದು. ಬಟ್ ಇಲ್ಲಿವರೆಗೆ
ನೀವು ತಿಳ್ಕೊಂಡಿರ್ಬೇಕು. ಇಷ್ಟು ನಾನು ಸ್ಪೋರ್ಟ್ಸ್ ಆಗೋರ್ಗೆ ಇಷ್ಟು, ಮೆಡಿಕಲ್ಲು ನೋಡ್ಕೊಳ್ಳೋಣ, ಓಕೆನಾ. ಬಟ್ ಮತ್ತೆ ಅಪ್ಲೈ ಮಾಡುವಾಗ ದಯವಿಟ್ಟು ಡಾಕ್ಯುಮೆಂಟ್ಸ್ನ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಅಪ್ಲೈ ಮಾಡಿ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಮಾರ್ಕ್ಸ್ ಕಾರ್ಡು, ಅದೇ ರೀತಿ ಆಧಾರ್ ಕಾರ್ಡು, ಇದರಲ್ಲೆಲ್ಲ ಏನಂದ್ರೆ ನೇಮ್, ಅಡ್ರೆಸ್, ಅದೇ ರೀತಿ ನೀವು ಕ್ಯಾಟಗರಿ ಮೇಲೆ ಹಾಕ್ತಾರೆ ಕ್ಯಾಟಗರಿ ರಿಸರ್ವೇಷನ್ಸ್, ಇದೆಲ್ಲನೂ ಕ್ಲೀನ್ ಆಗಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕಿ. ಯಾವುದೇ ರೀತಿ ತಪ್ಪನ್ನ ಮಾಡಬೇಡಿ. ಒಂದು ನಂಬರ್ ತಪ್ಪಾದ್ರೂ ಕೂಡ ಅಕಸ್ಮಾತ್ ನೀವು ಫೈನಲ್ ವರ್ಗೂ ಹೋಗಿ ಹಿಂದೆ ಬಂದ್ರೆ ಇನ್ನೊಂದ್ಸರಿ ಅಲ್ಲಿವರೆಗೂ ಹೋಗೋದು ತುಂಬಾ ಕಷ್ಟ. ಆದ್ರಿಂದ ಅಪ್ಲಿಕೇಶನ್ ಹಾಕುವಾಗ ದಯವಿಟ್ಟು ಕ್ಲೀನ್ ಆಗಿ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಜಾಯ್ನ್ ಆಗಿ. ಸುಮಾರು ನೋಡಿ ಇಲ್ಲಿ ಸ್ಪರ್ಧಾ ವಿನಯ ಅಂತ ನೀವು ಟೆಲಿಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರುವಂತದ್ದು. ಇವಾಗ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅದರಲ್ಲಿ ಇದ್ದಾರೆ. ಪ್ರತಿನಿಧಿನ ಪ್ರಚಲಿತ ವಿದ್ಯಮಾನಗಳು, ನ್ಯೂಸ್ ಪೇಪರ್ಸ್, ಹಾಗೆ ಈ ತರ ಜಾಬ್ ನ್ಯೂಸ್ಗಳನ್ನ ಬಹಳಷ್ಟು ನಾವು ಹಾಕ್ತಾ ಇರ್ತೀವಿ. ಅದರ ಸದುಪಯೋಗನ ಪಡ್ಕೊಳ್ಳಿ. ಅದೇ ರೀತಿ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ನೀವೇನಾದ್ರೂ ಜಾಯ್ನ್ ಆಗ್ಬೇಕಂದ್ರೆ ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಅದೇ ರೀತಿ ನಿಮ್ ಪರ್ಸನಲ್ ಫೀಡ್ಬ್ಯಾಕ್ ಏನಾದ್ರೆ ಈ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪರ್ಸನಲ್ ಫೀಡ್ಬ್ಯಾಕ್ ಅನ್ನ ನೀಡಬಹುದು. ಈ ಕೂಡಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅದೇ ರೀತಿ ಮೊದಲನೇ ಬಾರಿ ನಮ್ಮ ವಿಡಿಯೋ ಏನಾದ್ರು ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸ್ಪರ್ಧಾ ವಿನಯ ಎಜುಕೇಟರ್ ಅಂತೇಳಿ, ಸ್ಪರ್ಧಾ ವಿನಯ ಎಜುಕೇಟರ್ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸ್ಪರ್ಧಾ ವಿನಯ ಎಜುಕೇಟರ್ ಅಂತ ಯೂಟ್ಯೂಬ್ ಚಾನಲ್ಗೆ ಈ ಕೂಡಲೇ ಜಾಯ್ನ್ ಆಗಿ ನೀವು ಉಚಿತವಾಗಿ ತರಗತಿಗಳನ್ನ ವೀಕ್ಷಿಸಬಹುದು ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೀನಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಜಾಬ್ ನ್ಯೂಸ್ ಅನ್ನು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.